ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, 2026 ಪರಾಭವ ನಾಮ ಸಂವತ್ಸರದ ಯುಗಾದಿಯ ಹೊಸ ವರ್ಷದ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸಿಂಹರಾಶಿಯವರ ಗ್ರಹ ಸಂಚಾರದ ಬಗ್ಗೆ ನೋಡೋದಾದ್ರೆ, ಶನಿಯು ಯುಗಾದಿಯ ಹೊಸ ವರ್ಷದಲ್ಲಿ ನಿಮ್ಮ ರಾಶಿಯಲ್ಲಿ 8ನೇ ಮನೆಗೆ ಸಂಚರಿಸ್ತಾನೆ. ಇದನ್ನ ಅಷ್ಟಮ ಶನಿ ಅಂತ ಕರೀತಾರೆ. ಇದರಿಂದಾಗಿ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಇನ್ನು ಗುರುವು ನಿಮ್ಮ ರಾಶಿಯಿಂದ 11ನೇ ಮನೆಗೆ ಸಂಚಾರ ಮಾಡ್ತಾನೆ. ಇದರಿಂದ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ, ದೊಡ್ಡವರ ಸಹಕಾರ ಸಿಗುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದ್ರೆ, ರಾಹು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವುಗಳು ಬರುತ್ತೆ. ಕೇತುವು ಜನ್ಮ ರಾಶಿ ಅಂದ್ರೆ 1ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ, ಆಗಾಗ ಗೊಂದಲಗಳು ಕೂಡ ಉಂಟಾಗುತ್ತೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಶ್ರಮಕ್ಕೆ ತಕ್ಕಂತ ಫಲ ಸಿಗುತ್ತೆ. ಅಷ್ಟಮ ಶನಿಯ ಪ್ರಭಾವದಿಂದ ಈ ವರ್ಷ ಓದಿನಲ್ಲಿ ಮಂದಗತಿ ಉಂಟಾಗುತ್ತೆ. ಅದನ್ನ ನೀವು ದೃಢ ಸಂಕಲ್ಪದಿಂದ ಗೆಲ್ಲಬೇಕು. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದಿದ್ದೀರಾ ಅವ್ರಿಗೆ ಈ ವರ್ಷದ ಮಧ್ಯಭಾಗದಲ್ಲಿ ಗುರುವಿನ ಪ್ರಭಾವದಿಂದ ಯಶಸ್ಸು ಸಿಗುತ್ತೆ. ಕಲೆ ಮತ್ತು ಸಂಶೋಧನಾ ವ್ಯವಸ್ಥೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಯಶಸ್ಸನ್ನ ನೋಡಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಬೇಡಿ. ಯಾರೆಲ್ಲ ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ ಅವರಿಗೆಲ್ಲ ಉನ್ನತ ಸ್ಥಾನ ಮತ್ತು ಹೆಚ್ಚಿನ ಒಂದು ಜವಾಬ್ದಾರಿ ಉಂಟಾಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಕೆಲಸವನ್ನಷ್ಟೇ ನೀವು ನಂಬಿ ಮುನ್ನಡೆಯಬೇಕಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಲಾಭ ಮತ್ತು ನಷ್ಟ ಸಮಾನ ರೀತಿಯಲ್ಲಿ ಇರುತ್ತೆ. ಹೊಸ ಉದ್ಯೋಗ ಅಥವಾ ಹೊಸ ಉದ್ಯಮವನ್ನ ಆರಂಭಿಸುವ ಮುನ್ನ ಕಾನೂನಿನ ಸಲಹೆ ತೆಗೆದುಕೊಳ್ಳೋದು ಉತ್ತಮ. ಇನ್ನು ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಅಪರಿಚಿತರೊಂದಿಗೆ ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರಿಕೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ರಿಯಲ್ ಎಸ್ಟೇಟ್ ಮತ್ತು ಕಬ್ಬಿಣದ ವ್ಯವಹಾರದಲ್ಲಿ ಇರೋರಿಗೆ ವರ್ಷದ ಮಧ್ಯಭಾಗದಲ್ಲಿ ಉತ್ತಮ ಲಾಭವನ್ನ ನೀವು ನೋಡಬಹುದು. ಇನ್ನು ಆರ್ಥಿಕ ವಿಚಾರವಾಗಿ ನೀವು ನೋಡೋದಾದ್ರೆ, ಗುರುವಿನ ಲಾಭ ಸ್ಥಾನದ ಸಂಚಾರದಿಂದ ಹಣದ ಹರಿವು ಚೆನ್ನಾಗಿರುತ್ತೆ. ಆದರೆ ಅಷ್ಟಮ ಶನಿಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಈ ವರ್ಷ ಯಾವುದೇ ದೊಡ್ಡ ಮಟ್ಟದ ಸಾಲ ನೀಡೋದಾಗ್ಬೋದು ಅಥವಾ ಪಡೆಯೋದಾಗ್ಬೋದು ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿಯ ಬಗ್ಗೆ ನೋಡೋದಾದ್ರೆ, ಪ್ರೇಮ ಜೀವನದಲ್ಲಿ ಸಂಶಯಕ್ಕೆ ಎಡೆ ಕೊಡಬೇಡಿ. ರಾಹುವಿನ ಪ್ರಭಾವದಿಂದ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಮದುವೆ ಆಗಲು ಬಯಸುವ ಹಿರಿಯರ ಸಮ್ಮತಿ ಸ್ವಲ್ಪ ಕಷ್ಟ ಬೇಕಾಗುತ್ತೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದ್ರೆ, ಕುಟುಂಬದಲ್ಲಿ ಮಿಶ್ರ ಫಲ ಇರುತ್ತೆ. ಜನ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಸಿಡಿಮಿಡಿ ಆಗಬಹುದು. ಇದು ಮನೆಯವರ ಮನಸ್ಸನ್ನ ನೋಯಿಸಬಹುದು. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಹಣಕಾಸು ಖರ್ಚಾಗಬಹುದು. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಅಷ್ಟಮ ಶನಿ ಇರೋದ್ರಿಂದ ಆರೋಗ್ಯದ ಬಗ್ಗೆ ಆದಷ್ಟು ನಿಗಾ ಬೇಡ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, ಇನ್ನು ಶನಿವಾರದಂದು ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ. ತಿಂಗಳಿಗೊಮ್ಮೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಬಣ್ಣವನ್ನು ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 1, 5 ಮತ್ತು 9 ಆಗಿರುತ್ತೆ. ಅದೃಷ್ಟ ಬಣ್ಣ ಕೇಸರಿ ಮತ್ತು ಕೆಂಪಾಗಿರುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈ ಒಂದು ಯುಗಾದಿಯ ವರ್ಷ ಸವಾಲುಗಳ ವರ್ಷ ಆಗಿದ್ರು ಕೂಡ ನಿಮ್ಮ ನಾಯಕತ್ವದ ಗುಣ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಘನತೆಯನ್ನ ಕಾಪಾಡುತ್ತೆ. ಅಷ್ಟಮ ಶನಿಗೆ ಹೆದರದೆ ಧರ್ಮದ ಹಾದಿಯಲ್ಲಿ ನೀವು ನಡೆದರೆ ಗೆಲುವು ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯವರ ಯುಗಾದಿ ಹೊಸ ವರ್ಷದ ಸಂಪೂರ್ಣ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಿರೋ ನಮಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.